ಓಂ ಜನ್ಮಾದ್ಯಸೇತಃ ಓಂ ಚತುರ್ಭಿಃ ಸಾಕಂ ನವತಿಂಚ ನಾಮಭಿಃ ಚಕ್ರನ್ನ ವೃತ್ತಂ ವ್ಯತೀಂಗ್ರವೀ ವಿಪತ್ ಬೃಹಚ್ಛರೀರೋ ವಿಮಿಮಾನ ಋಕ್ವಭಿಃ ಯುವಾ ಕುಮಾರಃ ಪ್ರತ್ಯೇತ್ಯಾಹವಂ. ಈಗ ನಾನು ಓದಿದ ಆ ಮಂತ್ರ ಋಗ್ವೇದದ 1ನೇ ಮಂಡಲದ 155ನೇ ಸೂಕ್ತದ 6ನೇ ಮಂತ್ರ. ಆಚಾರ್ಯರು ಅದನ್ನು ಉದ್ಧರಿಸಿದ್ದು ಚತುರ್ಭಿಃ ಸಾಕಂ ನವತಿಂಚ ನಾಮಭಿಃ ಚಕ್ರನ್ನ ವೃತ್ತಂ ವ್ಯತೀಂಗ್ರವೀ ವಿಪತ್ ಅಂತ ಇಷ್ಟೇ ಮಂತ್ರ. ಅದರಲ್ಲಿ ಪೂರ್ಣ ಮಂತ್ರವನ್ನ ನಾನು ಹೇಳಿದೆ ಅಷ್ಟೆ. ಇದಕ್ಕೆ ಸಂಬಂಧಪಟ್ಟಂತೆ ಜಯತೀರ್ಥರು ಏನು ಹೇಳಿದ್ದಾರೆ ಅದನ್ನು ಈಗ ನಾವು ನೋಡಬೇಕು. ಉತ್ಪತ್ತಿ ಸ್ಥಿತಿ ಸಂಹಾರ ಇದೆಲ್ಲವನ್ನೂ ಭಗವಂತನೇ ಮಾಡ್ತಾನೆ, ಅವನನ್ನು ಬಿಟ್ಟು ಬೇರೆ ಯಾರು ಮಾಡುವವರಿಲ್ಲ ಅಂತ ಬಂದಿದೆ. ಅದನ್ನ ಜಯತೀರ್ಥರು ವಿವರಿಸ್ತಾ ಇದ್ದಾರೆ. ನನು ಜಗಜ್ಜನ್ಮಾದಿ ಕರ್ತೃತ್ವ ಯದಿ ವಿಷ್ಣುವೇಕನಿಷ್ಠಂ ತರ್ಹಿ ಭವೇತ್ ಜೀವಾಪಬಾಧಕಂ ತದೇವ ಕುತಃ ಇತ್ಯತಃ. ಜಗಜ್ಜನ್ಮಾದಿ ಕರ್ತೃತ್ವ ಅನ್ನೋದು ವಿಷ್ಣುವಿನಲ್ಲಿ ಮಾತ್ರ ಇದ್ದದ್ದಾದರೆ ಆವಾಗ ಬ್ರಹ್ಮ ಶಬ್ದದಿಂದ ಜೀವನನ್ನು ಇಟ್ಕೊಳ್ಬಾರ್ದು ಅನ್ನುವುದಕ್ಕೆ ಇದೊಂದು ಸೂಚಕ ಆಗ್ತಿತ್ತು, ಇಟ್ಕೊಳ್ಳುವುದಕ್ಕೆ ಇದು ಬಾಧಕ ಆಗ್ತಿತ್ತು. ಆದರೆ ಇದು ವಿಷ್ಣುವಿನಲ್ಲೇ ಇದೆ ಅಂತಲಿಕ್ಕೆ ಏನು ಪ್ರಮಾಣಗಳು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ಪತ್ತಿ ಸ್ಥಿತಿ ಸಂಹಾರ ಅಂತ ಸ್ಕಂದ ಪುರಾಣದ ಮಾತನ್ನ ಆಚಾರ್ಯ ಹೇಳ್ತಾ ಇದ್ದಾರೆ. ಅಲ್ಲಿ ಜೀವಾಪಬಾಧಕಂ ಅಂತಿದೆ. ಅಪಬಾಧಕ ಅಂದ್ರು ಜೀವ ಬಾಧಕ ಅಂದ್ರು ಒಂದೇ ಅರ್ಥ. ಅಪಬಾಧಕ ಅಂದ್ರೆ ಅಪವಾರಕ. ಬ್ರಹ್ಮ ಶಬ್ದದಿಂದ ಜೀವನನ್ನ ಇಟ್ಕೊಳ್ಬಾರ್ದು, ಜೀವನನ್ನು ದೂರ ಇಡಬೇಕು. ಅಪವಾರಣ ಅಂದ್ರೆ ಅವೇ, ಅಪ ಅಂದ್ರೆ ದೂರ, ಆ ಕಡೆ, ಅವನಿಗೆ ಜೀವನಿಗೆ ಇಲ್ಲಿ ಪ್ರಸಕ್ತಿ ಇಲ್ಲ ಅಂತ ಆ ಥರ ತೋರಿಸ್ತದಷ್ಟೆ. ಅದರಿಂದ ಬಾಧಕ ಅಂದ್ರು ಅಪಬಾಧಕ ಅಂದ್ರು ಹೆಚ್ಚು ಕಡಿಮೆ ಒಂದೇನೆ. ಉತ್ಪತ್ತಿ ಸ್ಥಿತಿ ಸಂಹಾರ ಅನ್ನುವಲ್ಲಿ ನಮಗೆ ತಿಳಿದು ಬರುವಂಥ ಲಕ್ಷಣಗಳು ಯಾವ್ಯಾವು ಅಂದ್ರೆ, ಈ ಉತ್ಪತ್ತಿ ಅಂದ್ರೆ ಹುಟ್ಟು, ಸ್ಥಿತಿ ಅಂದ್ರೆ ಪಾಲನೆ, ಸಂಹಾರ ಅಂದ್ರೆ ನಾಶ, ಇದೆಲ್ಲ ಗೊತ್ತಿದೆ. ಅಲ್ಲಿ ಆವೃತ್ತಿ ಅಂದ್ರೆ ಅಜ್ಞಾನ ಅಂತ ಅರ್ಥ. ಹೊರಗಿನ ಆವರಣ ಅಲ್ಲ, ಒಳಗಿನ ಮನಸ್ಸಿಗೆ ಆವರಣ. ಏಕರಾಟ್ ಅಂದ್ರೆ ಸ್ವತಂತ್ರ. ಏಕರಾಟ್ ಅಂದ್ರೆ ಒಬ್ರು ಯಾರೋ ವ್ಯಾಖ್ಯಾನಕಾರರು ಬರೆದಿದ್ದಾರೆ, ಇರುವವನೊಬ್ಬನೇ ದೇವರು ಅಂತ ಯಾರು ಇರುವವನೊಬ್ಬನೇ ತತ್ವ ಅಂತ ಯಾರು ಭ್ರಮಿಸಬಾರದು. ಸ್ವತಂತ್ರನಾಗಿ ಅವನೊಬ್ಬನೇ ಇದ್ದಾನೆ ಅಂತ ಅದರ ಅರ್ಥ. ನಾವು ಈ ಏಕದೇವತಾವಾದ ಬಹುದೇವತಾವಾದ ಅಂತ ಬರ್ತಿರ್ತದೆ. ನಮ್ಮ ಮಾಧ್ವ ವೇದಾಂತವನ್ನ, ತತ್ವವಾದವನ್ನ ಮತ್ತು ಉಳಿದದನ್ನೆಲ್ಲ ವಿಶಿಷ್ಟಾದ್ವೈತ, ರಾಮಾನುಜರ ವಿಶಿಷ್ಟಾದ್ವೈತ ಇದನ್ನೆಲ್ಲ ಏಕದೇವತಾವಾದ ಅನುಬಹುದೋ ಇಲ್ವೋ ಅಂತ ಕೆಲವು ಕಡೆ ಪ್ರಶ್ನೆ ಬರ್ತಿರ್ತದೆ. ಇದು ಕೂಡ ಏಕದೇವತಾವಾದವೇ. ದೇವ ಅಂದ್ರೆ ದಿವುಕ್ರೀಡಾ ವಿಜಿಗೀಷ ಇತ್ಯಾದಿ ಧಾತುವಿಗೆ ಅನುಸಾರವಾಗಿ ಸಕಲ ಗುಣಗ ಪರಿಪೂರ್ಣನಾದವನೇ ದೇವ. ಅದಕ್ಕೆ ಅವನನ್ನ ಏಕರಾಟ್ ಅಂತ ಪುರಾಣವು ಹೇಳ್ತದೆ. ಭಜತಿ ಏಕತ್ವ ಮಾಸ್ಥಿತ ಅಂತ ಗೀತಾ ಮೊದಲಾದ ಕಡೆ ಕೂಡ ಅವನ ಬಗ್ಗೆ ಬರ್ತಿರ್ತದೆ. ಏಕೋ ದೇವ ಸರ್ವಭೂತೇಷು ಗೂಢ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಂತ. ಆತ ಏಕ, ಸರ್ವಜ್ಞ, ಸರ್ವಕರ್ತ, ಸರ್ವಶಕ್ತನಾದವನು ಒಬ್ಬನೇ. ಅವನನ್ನು ಹೊರತುಪಡಿಸಿದ್ರೆ ಸರ್ವಜ್ಞರು ಅಲ್ಲದೇ ಇದ್ದಂಥ, ಸರ್ವಕರ್ತಗಳು ಅಲ್ಲದೇ ಇದ್ದಂಥ ಬೇರೆ ಬೇರೆ ದೇವತೆಗಳು ಮತ್ತೆ ಉಳಿದವರೆಲ್ಲರೂ ಅನೇಕ ಜನ ಇದ್ದಾರೆ. ಅದರಿಂದ ದೇವ ಒಬ್ಬನೇ, ದೇವತೆಗಳು, ಮನುಷ್ಯರು ಇತ್ಯಾದಿಗಳು ಅನೇಕ ಜನ ಇದ್ದಾರೆ ಅಷ್ಟೆ. ಅದರಿಂದ ಏಕರಾಟ್ ಅಂದ್ರೆ ಸ್ವತಂತ್ರನಾಗಿ ಅವನೊಬ್ಬನೇ ಇದ್ದಾನೆ, ಉಳಿದವರು ಯಾರು ಇಲ್ಲವೇ ಇಲ್ಲ ಅಂತ ತಿಳ್ಕೋಬಾರದು ಅಂತ ಸ್ವತಂತ್ರ ಅಂತ ವ್ಯಾಖ್ಯಾನಿಸಿದ್ದಾರೆ ಜಯತೀರ್ಥರು. ಇದು ಬೇರೆ ಟಿಪ್ಪಣಿಕಾರರು ಹೇಳಿರುವ ಅರ್ಥ. ನಾನು ಏತಲ್ಲಕ್ಷಣಂ ಜಿಜ್ಞಾಸೆಯನ್ನ ಉಪಲಭ್ಯತೆ ಅತಃ ಕಥಂ ತತ್ ಜೀವಾಪಬಾಧಕಂ ಇತ್ಯತಃ ತತ್ಪೂರ್ವವಾಕ್ಯೆ ಕಥಮಿತಿ ತದುದಾಹರತೆ. ಪೂರ್ವವಾಕ್ಯೆ ಕಥಿತಮಿತಿ ತದುದಾಹರತೆ. ಈ ಲಕ್ಷಣ, ಜಗಜ್ಜನ್ಮಾದಿ ಕರ್ತೃತ್ವ ಅನ್ನೋ ಲಕ್ಷಣ ಜಿಜ್ಞಾಸ್ಯನಾದ ಬ್ರಹ್ಮನಲ್ಲಿ ಹೇಗೆ ಬರೋದು, ಆದ್ರಿಂದ ಬ್ರಹ್ಮ ಶಬ್ದದಿಂದ ಜೀವನ ಇಟ್ಕೋಬಾರದು ಅಂತ ತಿಳಿಯೋದು ಹೇಗೆ ಇತ್ಯತಃ, ಹೀಗೆ ಪ್ರಶ್ನೆ ಬಂದಾಗ ತತ್ಪೂರ್ವವಾಕ್ಯ ಕಥಿತಂ, ಹಿಂದೆ ಕೆಲವು ಮಾತುಗಳು ಬಂದಿವೆ, ಉಪನಿಷತ್ತಿನ ಮಾತುಗಳು, ವೇದ ವಾಕ್ಯಗಳೆಲ್ಲ ಬಂದಿವೆ. ಅದನ್ನೇ ಇಲ್ಲಿ ಕೂಡ ತಿಳ್ಕೊಳ್ಬೇಕು.
ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಹಿಂದೆಯೂ ಕೂಡ ನಾವು ಉದ್ಧರಿಸಿದ್ದೇವೆ. ನಾವು ಉದ್ಧರಿಸುವುದು ಮಾತ್ರ ಅಲ್ಲ, ಪ್ರಸಿದ್ಧವಾದ ಉಪನಿಷತ್ತುಗಳಲ್ಲಿ ನೀವು ಕೂಡ ಅದನ್ನೆಲ್ಲವನ್ನು ನೋಡಿಯೇ ಇದ್ದೀರಿ ಅಂತ ಅದರ ತಾತ್ಪರ್ಯ. ಯತಃ ಇತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ಅಂತೆಲ್ಲ ಇದೆಯಲ್ಲ, ಪ್ರಯಂತಿ ಅಂದರೆ ಪ್ರಳಯ ಕಾಲದಲ್ಲಿ ಹೋಗಿ ಸೇರ್ತವೆ ಆ ಭಗವಂತನನ್ನ ಅಂತರ್ಥ. ಮತ್ತೆ ಯತ್ ಪ್ರಯಂತಿ ಯದ್ ಅಭಿಸಂವಿಶಂತಿ ಅಂತ ಹೀಗೆ ಇನ್ನೊಂದಿದೆ. ಅಭಿಸಂವಿಶಂತಿ ಅಂತ ಮತ್ತೊಂದಿದೆ. ಯತ್ ಅಭಿ ಸ್ವೇಚ್ಛೆಯ ಸಮ್ಯಕ್ ಪ್ರವಿಶಂತಿ ಮುಕ್ತವು. ಒಂದು ಪ್ರಯಂತಿ ಅನ್ನೋದಕ್ಕೂ ಮತ್ತು ಅಭಿಸಂವಿಶಂತಿ ಅನ್ನೋದಕ್ಕೂ ವ್ಯತ್ಯಾಸ ಹೇಳಬೇಕಲ್ಲ. ಪ್ರಯಂತಿ ಅಂದರೆ ಪ್ರಳಯ ಕಾಲದಲ್ಲಿ ಹೋಗಿ ಸೇರ್ತವೆ ಅಂತ ಅರ್ಥ. ಮತ್ತೆ ಅಭಿಸಂವಿಶಂತಿ ಅಂತ ಅನ್ನೋದಕ್ಕೆ ಮುಕ್ತಿಯಲ್ಲಿ ಹೋಗಿ ಸೇರ್ತವೆ ಅಂತ ಅರ್ಥ. ಅಭಿ ಅಂದರೆ ಯತ್ ಅಭಿ, ಯಾವ ಬ್ರಹ್ಮನನ್ನ ಕುರಿತು, ಯಾವ ಬ್ರಹ್ಮನ ದಿಕ್ಕಿನಲ್ಲಿ. ಸ್ವೇಚ್ಛೆಯ, ಇವರೆಲ್ಲರೂ ತಾವೇ ಹೋಗಿ ಸೇರ್ತಾರೆ ಅವರವ್ರ ಇಚ್ಛೆ ಪ್ರಕಾರವಾಗಿ. ಸಮ್ಯಕ್ ಪ್ರವಿಶಂತಿ, ಸಂವಿಶಂತಿ ಅಂದರೆ ಸಮ್ಯಕ್ ಪ್ರವಿಶಂತಿ, ಯಾವಾಗ ಮುಕ್ತಿಯಲ್ಲಿ. ಸೃಷ್ಟ್ಯಾದಿ ಕರ್ತೃತ್ವ ಪ್ರತ್ಯೇಕಮಪಿ ವಿಷ್ಣು ಏಕನಿಷ್ಠಂ. ಅದು ಒಂದು ಸ್ವಲ್ಪ ತಿದ್ಕೋಬೇಕು ನೋಡ್ರಿ. ವಿಷ್ಣು ಪ್ಲಸ್ ಏಕ, ವಿಷ್ಣುಏಕ ಆಗಬೇಕು. ಒಂದು ಕಡೆ ಮೇಲೆ ವಿಷ್ಣುಏಕನಿಷ್ಠ ಅಂತಿದೆ, ಕೆಲವು ಕಡೆ ವಿಷ್ಣುಐಕನಿಷ್ಠ ಅಂತೇಳಿದೆ. ಅದು ಸರಿಯಲ್ಲ. ವಿಷ್ಣುಏಕನಿಷ್ಠ ನಿಮ್ಮಲ್ಲಿ ಈಗಾಗಲೇ ಸರಿ ಇದ್ದರೆ ಅದ್ರ ಬಗ್ಗೆ ಏನು ವಿಚಾರ ಮಾಡಬೇಕಾದ ಅಗತ್ಯ ಇಲ್ಲ. ವಿಷ್ಣು ಪ್ಲಸ್ ಏಕ ಅದು ಎಣಸಂಧಿ ಅಷ್ಟೇ. ವೃದ್ಧಿ ಸಂಧಿ ಆದರೆ ಮಾತ್ರ ವಿಷ್ಣುಐಕ ಅಂತ ಆಗುವುದು ಸಾಧ್ಯ. ಆದ್ದರಿಂದ ವಿಷ್ಣುವೇಕನಿಷ್ಠ ಅಂತ ಹೀಗೆ ಅದನ್ನು ತಿಳ್ಕೋಬೇಕು, ತಿದ್ಕೋಬೇಕು. ಒಂದೊಂದೇ ಲಕ್ಷಣವೇ ವಿಷ್ಣುವಿನಲ್ಲಿದ್ದರೆ ಅದು ವಿಷ್ಣುವಿಂದೇ ಪ್ರತ್ಯೇಕ ಲಕ್ಷಣ ಅಂತ ಗೊತ್ತಾಗ್ತದೆ. ಕಿಮು ಸರ್ವಂ, ಎಲ್ಲವೂ ಆತನಲ್ಲಿ ಇದ್ದು ಬಿಟ್ರೆ ನಾವಿನ್ನು ಹೇಳಬೇಕಾದದ್ದೇನಿದೆ. ಇತಿ ಅಭಿಪ್ರಾಯೇಣ ಸ್ಥಿತಿಕರ್ತೃತ್ವಸ್ಯ ತದೇಕನಿಷ್ಠತ್ವೇ ಶ್ರುತಿಮಾಹ. ಮೊದಲನೇದಾಗಿ ಸೃಷ್ಟಿ ಪ್ರಳಯ ಮೊದಲಾದದ್ದಿದೆ. ಅದರಲ್ಲಿ ಮೊದಲು ಸ್ಥಿತಿಕರ್ತೃತ್ವ ಭಗವಂತನಲ್ಲಿ ಮಾತ್ರ ಇದೆ ಅಂತ ಅನ್ನುವುದಕ್ಕೆ ವೇದವಾಕ್ಯವನ್ನ ಹೇಳ್ತಾ ಇದ್ದಾರೆ. ಏನ ಜಾತಾನಿ ಜೀವಂತಿ ಯತ್ಪ್ರಯಂತಿ ವಿಸಂವಿಶಂತಿ ಇತಿ ಯವುತ್ರಿಧಾತು ಪೃಥ್ವೀ ಮುತದ್ಯಾಂ ಏಕೋದಧಾರ ಪೃಥ್ವೀ ಮುತದ್ಯಾಂ. ಇದು ಆ ಸ್ಥಿತಿಕರ್ತೃತ್ವವನ್ನು ಹೇಳಲಿಕ್ಕೆ ಇರುವಂತಹ ವೇದವಾಕ್ಯ. ಯಹ ಏಕ ಏವ, ಯಾವೊಬ್ಬ ಭಗವಂತನೇ ಅವನು ತ್ರಿಧಾತು ಅಂದರೆ ಪ್ರಕೃತಿ, ಪುರುಷ ಮತ್ತು ಕಾಲ ಇವರನ್ನು ಧರಿಸಿದ್ದಾನೆ. ಪ್ರಕೃತಿ ಅಂದರೆ ಈ ಜಡವಾದ ಪ್ರಕೃತಿ ಅಂತಲೂ ಇಟ್ಕೊಳ್ಬೋದು, ಚೇತನ ಪ್ರಕೃತಿ ಲಕ್ಷ್ಮೀದೇವಿ ಅಂತಲೂ ಇಟ್ಕೊಳ್ಬೋದು. ಹಾಗೆ ಪುರುಷ ಅಂದರೆ ಚತುರ್ಮುಖ ಬ್ರಹ್ಮ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪುರುಷ ಅಂದರೆ ಚತುರ್ಮುಖ ಬ್ರಹ್ಮ. ಕಾಲ ಅನ್ನೋ ಶಬ್ದದಿಂದ ಎಲ್ಲರನ್ನೂ ಇಟ್ಕೊಳ್ಬಹುದು. ಆದ್ದರಿಂದ ತ್ರಿಧಾತು ಅನ್ನೋ ಶಬ್ದಕ್ಕೆ ಎಲ್ಲರನ್ನೂ ಧರಿಸಿದವನು ಅಂತಲೇ ಅರ್ಥ ಆಗ್ತದೆ. ಭಾಗವತ ತಾತ್ಪರ್ಯದಲ್ಲಿ ಕಾಲ ಅನ್ನೋ ಶಬ್ದಕ್ಕೆ ಭಗವಂತ, ಲಕ್ಷ್ಮೀದೇವಿ ಈ ಅರ್ಥ ಅಂತೂ ಇದ್ದೇ ಇದೆ. ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವ ಚ ಸುಪರ್ಣ ಶೇಷ ರುದ್ರಾದ್ಯಾಹ ಶಕ್ರ ಸೂರ್ಯ ಯಮಾವಪಿ ಅಗ್ನಿರ್ಯಮಾನುಜಶ್ಚೈವ ಕಾಲಶಬ್ದೋದಿತಾಃ ಪೃಥಕ್ ಪೂರ್ವೋಕ್ತಾಃ ತು ಅಪರೋಕ್ತಾನಾಂ ಪ್ರಭವಾಃ ಸರ್ವತೋ ಮುಥಾಃ ಅಂತ ಭಾಗವತ ತಾತ್ಪರ್ಯದಲ್ಲಿರೋದು. ಪರಮಾತ್ಮ ಲಕ್ಷ್ಮೀದೇವಿ ಆದಮೇಲೆ ಬ್ರಹ್ಮ ಮತ್ತು ವಾಯುಗಳು, ಸುಪರ್ಣ ಶೇಷ ರುದ್ರ, ಗರುಡ ಶೇಷ ರುದ್ರರು, ಶಕ್ರ ಅಂದರೆ ಇಂದ್ರ, ಸೂರ್ಯ, ಯಮ, ಅಗ್ನಿ, ಮತ್ತು ಯಮನ ತಮ್ಮನಾದಂಥ ಮೃತ್ಯು ಅಂತ ಒಬ್ಬ ಇದ್ದಾನೆ, ಅವನು ಯಮಾನುಜ. ಇವರೆಲ್ಲರೂ ಕೂಡ ಕಾಲ ಅಂತ ಕರೆಸ್ಕೊಂಡಿದ್ದಾರೆ ಅಂತ ಅಲ್ಲಿ ಬಂದಿದೆ. ಆದ್ದರಿಂದ ಪ್ರಕೃತಿ, ಪುರುಷ, ಕಾಲ ಎಂಬ ಶಬ್ದದಿಂದ ಪ್ರಕೃತಿ ಲಕ್ಷ್ಮೀದೇವಿ, ಪುರುಷ ಅಂದರೆ ಚತುರ್ಮುಖ ಬ್ರಹ್ಮ, ಕಾಲ ಅಂದರೆ ಈ ಎಲ್ಲರನ್ನು ಕೂಡ ತಿಳ್ಕೊಳ್ಬೇಕು, ಉಳಿದೆಲ್ಲ ಜೀವರನ್ನು, ಉಳಿದೆಲ್ಲ ಆ ದೇವತೆಗಳನ್ನು, ಕಾಲ ಶಬ್ದೋಕ್ತರಾದ ಎಲ್ಲ ದೇವತೆಗಳನ್ನು. ಮುಂದೆ ತ್ರಿಧಾತು ಪೃಥ್ವೀಂ ಉತದ್ಯಾಂ, ಪೃಥ್ವೀಂ ದ್ಯಾಂ ಭೂಲೋಕವನ್ನು, ಮೇಲಿನ ಲೋಕವನ್ನು ಧರಿಸ್ತಾನೆ. ಅದಲ್ಲದೆ ನಾವು ಹಿಂದೆ ನೋಡಿದಂತೆ ಶ್ರೀದೇವಿ ಮತ್ತು ಭೂದೇವಿ ಅವರನ್ನು ಧರಿಸಿದ್ದಾನೆ ಅನ್ನೋದು ಬಹಳ ಮುಖ್ಯ. ತ್ರಿವಿಕ್ರಮ ಪಂಡಿತರು ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಮತ್ತೆ ಸರ್ವಭುವನಾನಿ ಚ, ಎಲ್ಲ ಭುವನಗಳನ್ನು ಕೂಡ ಧರಿಸಿದ್ದಾನೆ. ತಥಾ ನಿಯಮನಂ ಚ ತದೇಕ ನಿಷ್ಠಂ ಇತಿ ಶ್ರುತಿಮಾಹ. ಅದಲ್ಲದೆ ಪಾಲಿಸುವುದಷ್ಟೇ ಅಲ್ಲ, ನಿಯಮಿಸುವುದು ಕೂಡ, ಅವರನ್ನೆಲ್ಲರನ್ನು ನಿಯಂತ್ರಿಸುವುದು, ಅದನ್ನು ಕೂಡ ಅವನು
ಹೀಗೆ ತಾನೊಬ್ಬನೇ ಮಾಡ್ತಾನೆ ಅಂತನ್ನುವುದಕ್ಕೆ ಈ ಮಾತು ಪ್ರಮಾಣ ಆಗ್ತದೆ. ಈ ಮುಂದಿನ ಮಾತು ಚತುರ್ಭಿಸ್ ಸಾಕಂ ಅಂತ. ಈಗ ಜಯತೀರ್ಥರು ನೋಡಿ, ಸಹ ಬೃಹತ್ ಶರೀರ ಮೂಲರೂಪಿ, ಬೃಹತ್ ಶರೀರ ಅಂತ ಜಯತೀರ್ಥರು ಶಬ್ದ ಪ್ರಯೋಗ ಮಾಡಿದ್ದಾರೆ. ಆ ಬೃಹತ್ ಶರೀರ ಅಂತನ್ನೋದು ಹಾಗೆ ನೋಡಿದ್ರೆ ಅಲ್ಲಿ ಮೂಲದಲ್ಲಿ ಬಂದಿಲ್ಲ. ಆಚಾರ್ಯರು ಚತುರ್ಭಿಸ್ ಸಾಕಂ ನವತಿಂಚನಾಮಭಿ ಅಂತ ಅಷ್ಟನ್ನು ಮಾತ್ರ ಹೇಳಿದ್ದಾರೆ. ಅಲ್ಲಿ ಬೃಹತ್ ಶರೀರ ಅನ್ನೋ ಶಬ್ದ ಕಾಣಿಸ್ತಾ ಇಲ್ಲ. ಜಯತೀರ್ಥ ಅದನ್ನ ಯಾಕೆ ತಗೊಂಡಿದ್ದಾರೆ ಅಂದ್ರೆ ಪೂರ್ಣ ಮಂತ್ರವನ್ನು ಅವರು ಹೇಳಿ ಕೊಟ್ಟಿದ್ದಾರೆ ಅಷ್ಟೆ. ಬೃಹತ್ ಶರೀರ ಅಂದ್ರೆ ಮೂಲರೂಪಿಯಾದಂತಹ ನಾರಾಯಣ. ಚತುರ್ಭಿಹಿ ಅಂದ್ರೆ ವಾಸುದೇವಾದಿ ನಾಮಭಿಹಿ, ನಾಮ ಮಾತ್ರೈಹಿ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನಂತ ಹೀಗೆ 4 ಹೆಸರುಗಳು ಅಷ್ಟೇ ಅವು. ಸ್ವರೂಪ ಭೇದ ಶೂನ್ಯೈಹಿ, ಸ್ವರೂಪ ಭೇದ ಶೂನ್ಯವಾದ ರೂಪಗಳಿಂದ. ಸ್ವರೂಪ ಭೇದ ಶೂನ್ಯೈಹಿ ಅಂತನ್ನುವುದು ರೂಪ ಅಂತನ್ನೋದಕ್ಕೆ ವಿಶೇಷಣ. ನಾಮ ಮಾತ್ರೈಹಿ, ಕೇವಲ ಹೆಸರು ಉಳ್ಳಂಥ ರೂಪಗಳವು. ಚತುರ್ಭಿಸ್ ಸಾಕಂ, ಈ 4 ರೂಪಗಳ ಜೊತೆಗೆ ನವತಿಂ, ಅದು 90 ದೇವತೆಗಳನ್ನ. ಅವರೆಂಥವರು ವ್ಯತಿಗಳು. ವ್ಯತಿಗಳು ಅಂದ್ರೆ ವಿಶೇಷೇಣ ಅಧಿಕಾನ್. ವ್ಯತಿ ಅನ್ನೋ ಶಬ್ದಕ್ಕೆ ಕೇವಲ ವಿಶೇಷೇಣ ಅಧಿಕ, ವಿ ಅತಿ, ಎಲ್ಲರನ್ನು ಮೀರಿಸಿದಂಥ ದೇವತೆಗಳವರು. ವಿಶೇಷಣ ಅಧಿಕಾನ್ ದೇವಾನ್. ವೃತ್ತಂ ಚಕ್ರಮಿವ ಪರ್ಯವರ್ತಯತ, ಚಕ್ರನ್ನ ವೃತ್ತಂ ಅಂತಿದೆ. ವೃತ್ತಂ ವೃತ್ತಾಕಾರವಾದ, ಚಕ್ರಂ ನ ಅನ್ನುವುದು ಇವ ಅನ್ನೋದಕ್ಕೆ ಸೂಚಕ ವೈದಿಕ ವ್ಯಾಕರಣದಲ್ಲಿ. ಪರ್ಯವರ್ತಯತ, ತಿರುಗಿಸ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಒಂದು ಸ್ವಲ್ಪ ಗಮನಿಸಬೇಕು. ವ್ಯತೀನ್ ಪ್ಲಸ್ ಅವಿವಿಪತ್, ಅದು ನ ಇದ್ದಿದ್ದು ರ ಆಗ್ತದೆ. ಅದು ಯಾವುದೋ ಸೂತ್ರ ಅಥವಾ ವೈದಿಕ ವ್ಯಾಕರಣಕ್ಕೆ ಮಾತ್ರ ಸಂಬಂಧಪಟ್ಟ ಸೂತ್ರ ಇದ್ದಿರ್ಬೇಕು. ಅದರಿಂದ ವ್ಯತೀನ್ ರವಿ ವಿಪತ್ ಅಂತ ಆಗ್ತದೆ. ಅದರ ಸಂಧಿ ಛೇದ ವ್ಯತೀನ್ ಅಂತ. ಇಲ್ಲಿ ಸಾಕಂ ಅಂತಿದೆಯಲ್ಲ, ಆ ಸಾಕಂ ಅನ್ನೋ ಶಬ್ದಕ್ಕೆ ಗೋವಿಂದಾಚಾರ್ಯರು ಈ ಥರ ಅದನ್ನ ಸ್ವಲ್ಪ ವ್ಯತ್ಯಾಸ ಮಾಡಿ ಅರ್ಥ ಮಾಡಿದ್ದಾರೆ. ಚತುರ್ಭಿಸ್ ಸಾಕಂ ನವತಿಂಚ ನಾಮಭಿಹಿ. ಇಲ್ಲಿ ನೋಡಿ, ಜಯತೀರ್ಥರ ವ್ಯಾಖ್ಯಾನದಲ್ಲಿ ಸಾಕಂ ಅಂದ್ರೆ ಈ 4 ರೂಪಗಳ ಜೊತೆಗೆ ಭಗವಂತ ತನ್ನದೇ ಆದ, ತನ್ನಿಂದ ಅಭಿನ್ನವಾದ 4 ರೂಪಗಳ ಜೊತೆಗೆ ಈ ಎಲ್ಲ ಕೆಲಸಗಳನ್ನು ಮಾಡ್ತಾನೆ, ಅವರೆಲ್ಲರನ್ನು ಆ ಚಕ್ರದಲ್ಲಿ ತಿರುಗಿಸ್ತಾನೆ ಅಂತ ಜಯತೀರ್ಥ ಹೇಳಿದ್ದಾರೆ. ಅದು ಗೋವಿಂದಾಚಾರ್ಯ ಹೀಗೆ ಹೇಳಿದ್ದಾರೆ, ಅಥವಾ ತ್ರಿಗುರು ಪಂಡಿತರು ಅಲ್ಲಿ ಹೇಳಿರ್ಬೋದು, ಹಿಂದೆ ನನಗೆ ನೆನಪಿಲ್ಲ. ಸಾಕಂ ಅಂದ್ರೆ ಒಟ್ಟಿಗೆ ಈ ಚತುರ್ಮುಖ ಬ್ರಹ್ಮ, ಉಳಿದೆಲ್ಲ ದೇವತೆಗಳು, ಇಷ್ಟದ ದೊಡ್ಡದೊಂದು ಗುಂಪು ಏನು ಬಂತಲ್ಲ, ಇವರೆಲ್ಲರನ್ನು ಪ್ರತ್ಯೇಕವಾಗಿ ತಿರುಗಿಸುವುದಲ್ಲ. ಒಂದೇ ಜಗತ್ತೆಂಬ ದೊಡ್ಡದೊಂದು ಚಕ್ರ. ಈಶ್ವರ ಸರ್ವಭೂತಾನಾಂ ಹೃದಯೇಶೇಜ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಜಗತ್ತೆಂಬ ಯಂತ್ರದಲ್ಲಿ ಇವರೆಲ್ಲರನ್ನು ಇಟ್ಟು ಭ್ರಾಮಯನ್ ತಿರುಗಿಸ್ತಾ ಇದ್ದಾನೆ ಅಂತ ಭಗವದ್ಗೀತಾದಲ್ಲೂ ಬಂದಿದೆಯಲ್ಲ, ಆ ಪ್ರಕಾರ ಎಲ್ಲರನ್ನೂ ಒಟ್ಟಿಗೆ ತಿರುಗಿಸ್ತಾನೆ. ಸಾಕಂ ಅನ್ನುವುದನ್ನ ಸಾಕಂ ನವತಿಂ ಸಾಕಂ, ಎಲ್ಲರನ್ನೂ ಒಟ್ಟಿಗೆ ಅಂತ ಹೀಗೆ ಅದಕ್ಕೆ ಅರ್ಥ ಹೇಳ್ತಾರೆ ಅವರು. ಅದು ಅರ್ಥ ಚೆನ್ನಾಗಿದೆ. ಮತ್ತೆ ಸಾಕಂ ಅಂತ ಅನ್ನೋದಕ್ಕೆ ಈ ಒಟ್ಟಾರೆ ಈ ಶ್ಲೋಕಕ್ಕೆ 2 ಅರ್ಥ ಇದೆ. ನಾವು ಅದನ್ನು ಹಿಂದೆ ತ್ರಿವಿಕ್ರಮ ಪಂಡಿತರ ವ್ಯಾಖ್ಯಾನ ನೋಡುವಾಗಲೂ ಕೂಡ ನೋಡಿದ್ದೇವೆ. ಚತುರ್ಭಿಹಿ ಅಂದ್ರೆ ವಾಸುದೇವ, ಒಟ್ಟು 90 ದೇವತೆಗಳು. 90 ದೇವತೆಗಳನ್ನ ಈತ ತನ್ನ 4 ರೂಪಗಳಿಂದ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ ರೂಪಗಳಿಂದ ತಿರುಗಿಸ್ತಾ ಇದ್ದಾನೆ ಅಂತ ಒಂದರ್ಥ. ಇನ್ನೊಂದು 94 ದೇವತೆಗಳು, 90 ದೇವತೆಗಳಲ್ಲ, 94 ದೇವತೆಗಳು. ಆವಾಗ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ ರೂಪಗಳ ಬಗ್ಗೆ ಬರೋದೇ ಇಲ್ಲ. ಅನಂತ, ಗರುಡ ಅಂತ ಹೀಗೊಂದು ಪ್ರತ್ಯೇಕ ಇನ್ನೊಂದು ಲೆಕ್ಕಾಚಾರ ಇದೆಯಲ್ಲ. ತ್ರಿವಿಕ್ರಮ ಪಂಡಿತರೇ ಅದನ್ನು 2 ರೀತಿ ವ್ಯಾಖ್ಯಾನಿಸಿ ತೋರಿಸಿದ್ದಾರೆ. ನಾವು ಅದನ್ನು ಹಿಂದೆ ನೋಡಿದ್ದೇವೆ. ಆದ್ರಿಂದ ಮೊದಲ ವ್ಯಾಖ್ಯಾನದಲ್ಲಿ 90 ದೇವತೆಗಳು ಅಂತ ಅರ್ಥ, ಮತ್ತೆ 4 ಅಂದ್ರೆ ಭಗವಂತನ 4 ರೂಪಗಳು ಅಂತ ಅರ್ಥ. 2ನೇ ವ್ಯಾಖ್ಯಾನದಲ್ಲಿ 90 ರೂಪಗಳ ಜೊತೆಗೆ 4 ರೂಪಗಳನ್ನು, 90 ದೇವತೆಗಳ ಜೊತೆಗೆ 4 ದೇವತೆಗಳನ್ನು ಸೇರಿಸಿ ಈ ಭಗವಂತ ಅವರನ್ನು ತಿರುಗಿಸ್ತಾನೆ ಅಂತ 2ನೇ ಅರ್ಥ. ಅದು ಯಾವುದು 90 ಅಥವಾ 94 ಯಾವುದು ಅಂತ ಅನ್ನೋದನ್ನ ಮುಂದೆ ನೋಡೋಣ. ಈಗ ಅದೊಂದು ಮಂತ್ರಕ್ಕೊಂದು ಪೂರ್ಣ ಅರ್ಥ ಹೇಳ್ತೇನೆ. ಸಾಯಣಾಚಾರ್ಯರ ಭಾಷ್ಯಕ್ಕನುಸಾರ ಭಾಷೆ ಇಟ್ಕೊಂಡು ನಾನು ಅದನ್ನ ಅರ್ಥ ಹೇಳೋ ಪ್ರಯತ್ನ ಮಾಡ್ತೇನೆ. ಆದರೆ ಸಾಯಣಾಚಾರ್ಯ ಭಾಷ್ಯವನ್ನ ಆಚಾರ್ಯರ ವ್ಯಾಖ್ಯಾನಗಳು, ಅವ್ರ
ಅವರು ಈ 90 ದೇವತೆಗಳು ಅಂತ ಹೇಳೋದಿಲ್ಲ, ಕಾಲದ ಅವಯವಗಳು ಅಂತ ಹೇಳ್ತಾರೆ. ಅದನ್ನು ನಾವು ದೇವತೆಗಳು ಅಂತ ತಿಳ್ಕೊಬೇಕಷ್ಟೆ. ಅದರಿಂದ ನಾನು ಹೇಳಿದ್ದು ನವತಿ ಅಂತ ಅನ್ನೋದು ಅದೊಂದು ವಿಶೇಷಣ ಮಾತ್ರ, ವ್ಯತಿ ಅನ್ನೋದು ವಿಶೇಷಣ ಮಾತ್ರ. ಅದು ದೇವತೆಗಳು ಅಂತ ನಾವು ತಿಳ್ಕೋಬೇಕಷ್ಟೆ. ಕಾಲ ಅವಯವ ನಾಮಭಿಹಿ ನಾಮ ಪ್ರಕಾರಿ ಪ್ರೇರಣಾ ವಿಶೇಷಿ ವ್ಯತೀನ್. ಸಾಯಣ ಭಾಷ್ಯಕ್ಕನುಸಾರವಾಗಿ ಆ 90 ಅದ್ಯಾವುದು ಅಂದರೆ, ಒಂದು ಸಂವತ್ಸರ, ನಾನು ಅದನ್ನು ಲೆಕ್ಕ ಹಾಕ್ತಾ ಇಲ್ಲ, ನೀವು ಬೇಕಾದ್ರೆ ಲೆಕ್ಕ ಹಾಕ್ಬೋದು. ಒಂದು ಸಂವತ್ಸರ, 2 ಅಯನಗಳು, ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ 2 ಅಯನಗಳು, 5 ಋತುಗಳನ್ನ ಇಟ್ಕೊಂಡಿದ್ದಾರೆ. 6 ಋತುಗಳನ್ನ ಇಟ್ಕೊಂಡಿಲ್ಲ ಅವರು, ಪಂಚಋತವ ಅಂತ ಹೇಳ್ತಾರೆ. 12 ಮಾಸಾಹ 12 ಮಾಸಗಳು, ಚತುರ್ವಿಂಶತಿ ಅರ್ಧ ಮಾಸಾಹ 24 ಪಕ್ಷಗಳು, 30 ಅಹೋರಾತ್ರ 30 ಹಗಲು ಮತ್ತು ರಾತ್ರಿಗಳು. 30 ಅಂತ ಯಾಕೆ ಹೇಳ್ತಾರೆ ಅದೆಲ್ಲ ಅವರಿಗೆ ಬಿಟ್ಟದ್ದು. ಅಷ್ಟವು ಯಾಮ 8 ಯಾಮಗಳು. ಆ ವ್ಯಾಖ್ಯಾನದ ಔಚಿತ್ಯವನ್ನು ನಾನು ಇಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇಲ್ಲ. ಅವರು ಕಾಲದ ಅವಯವಗಳನ್ನು ಹೀಗೆ ತಿರುಗಿಸ್ತಾ ಇದ್ದಾನೆ ಭಗವಂತ. ಯಾಕಂದ್ರೆ ಭಗವಂತ ಕಾಲಚಕ್ರ ಅಂತ ಅದು ಭಗವಂತ ಅಂತಲೂ ಹೇಳಿಲ್ಲ ಅವರು, ಅವರೊಂದೇನೋ ಬೇರೆ ಅರ್ಥ ಹೇಳಿದ್ದಾರೆ ಅಷ್ಟೆ. ಅಷ್ಟವು ಯಾಮಾಹ ಏಕಸ್ಮಿನ್ ದಿನೇ ಪರ್ಯಾವರ್ತನಾಮಾನಿ ಮೇಷಾದೀನಿತಿ 12, ಮೇಷಾದಿ 12 ರಾಶಿಗಳು ಅಂತ ಹೀಗೆ ಮಿಲಿತ್ವ ಚತುರಧಿಕ ನವತಿ ಸಂಖ್ಯಾಕಾನಿ, ಒಟ್ಟು 94 ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ಇದು ಸೂರ್ಯನ ಪರವಾಗಿ ಅವ್ರು ಮಾಡುವಂಥ ವ್ಯಾಖ್ಯಾನ. ಅದಕ್ಕೆ ಈ ದೇವತೆ ವಿಷ್ಣುನೇ, ಇಂದ್ರ ವಿಷ್ಣುಗಳು ದೇವತೆಗಳು. ಆದರೂ ಆ ಒಂದು ಮಂತ್ರವನ್ನು ಸೂರ್ಯ ಪರವಾಗಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ದೀರ್ಘತಮ ಔಚಥ್ಯ ಅಂತನ್ನುವವನು ಈ ಮಂತ್ರದ ಋಷಿ. ಇಷ್ಟು ಆ ಮಂತ್ರದ ಕುರಿತಾಗಿರುವಂಥ ವಿವರಣೆ. ಮತ್ತಲ್ಲಿ ಬೃಹತ್ ಶರೀರ ಅಂತ ಹೀಗೆಲ್ಲ ಬರ್ತದಲ್ಲ, ಅದನ್ನ ನಾವೀಗ ಒಂದು ಬಾರಿ ನೋಡ್ಬೇಕಷ್ಟೆ. ಬೃಹತ್ ಶರೀರ ಅಂದ್ರೆ ಮೂಲ ರೂಪನಾದ ವಿಷ್ಣು ಅಂತ ಜೈತೀರ್ಥರು ಅರ್ಥ ಮಾಡಿದ್ದಾರೆ. ಬೃಹತ್ ಶರೀರ ಅನ್ನೋದನ್ನು ತ್ರಿವಿಕ್ರಮ ಪಂಡಿತರು ತಗೊಂಡಿಲ್ಲ ವ್ಯಾಖ್ಯಾನದಲ್ಲಿ. ಮತ್ತೆ ಬೃಹತ್ ಶರೀರ ಅಂದ್ರೆ ದೊಡ್ಡ ಶರೀರ ಉಳ್ಳವನು ಅಂತ ಸಾಯಣಾಚಾರ್ಯ ಅರ್ಥ. ವಿಮಿಮಾನ ಅಂತ ಶಬ್ದ ಇದೆ ಅಲ್ಲಿ. ಬೃಹತ್ ಶರೀರೋ ವಿಮಿಮಾನ ಋಕ್ವಭಿಹಿ ಅಂತ. ವಿಮಿಮಾನ ಅಂದ್ರೆ ಎಲ್ಲವನ್ನು ತಿಳಿದವನು. ವಿವಿಧಂ ಆತ್ಮಾನಂ ವಿಮಾನ ಮಾಂಗ್ ಮಾನೆ ಅಂತ ಧಾತು. ತನ್ನನ್ನ ಮತ್ತು ಈ ಜಗತ್ತೆಲ್ಲವನ್ನು ತಿಳಿದವನು ಅಂತ ಹೀಗೆ ಅರ್ಥ ಆಗ್ತದೆ. ವಿಭಜ್ಯ ಸ್ಥಾಪಯನ್, ತಿಳಿದು ಅವರೆಲ್ಲರನ್ನು ಅವರವರ ಸ್ಥಾನದಲ್ಲಿ ಇಟ್ಟವನು. ಋಕ್ವಭಿಹಿ ಅಂದ್ರೆ ಸ್ತೋತ್ರ ಮಾಡುವಂಥ, ಈ ಯಜ್ಞದಲ್ಲಿ ಸ್ತೋತ್ರ ಮಾಡುವಂಥ ವ್ಯಕ್ತಿಗಳು ಋತ್ವಿಕ್ಗಳು, ಅವರನ್ನು ಋಕ್ವಗಳು ಅಂತ ಹೇಳ್ತಾರೆ. ಅಥವಾ ಇಲ್ಲ ಬೇರೆ ಏನರ್ಥ ಇಲ್ಲ, ಮಂತ್ರವನ್ನು ಬಲ್ಲಂಥ ಋತ್ವಿಕ್ಗಳು ಅಂತ ಅರ್ಥ. ಹೀಗೆ ಬೃಹತ್ ಶರೀರೋ ವಿಮಿಮಾನ ಋಕ್ವಭಿಹಿ ಯುವ ಕುಮಾರ ಅಂತ 2 ಶಬ್ದಗಳಿವೆ. ಯುವ ಅಂದ್ರೆ ಯುವಕ ಅಂತ ಒಂದು ಅರ್ಥ. ಅಥವಾ ಸರ್ವತ್ರ ಮಿಶ್ರಣಶೀಲ ನಿತ್ಯ ತರುಣೋವ 2 ಅರ್ಥ ಹೇಳ್ತಾರೆ ಸಾಯಣಾಚಾರ್ಯ. ಇವೆರಡು ಅರ್ಥನೂ ನಾವು ಸಮ್ಮತನೆ. ಭಗವಂತ ನಮ್ಮ ಸಿದ್ಧಾಂತಕ್ಕೆ ಇದು ಹೊಂದುತ್ತದೆ. ಯು ಮಿಶ್ರಣ ಯೋ ಅಂತ ಧಾತು ಇರೋದು, ಅದರಿಂದ ಯುವ ಅಂತ ಹುಟ್ಟಿರೋದು. ಈ ಯುವಕ ಮತ್ತು ಯುವತಿಯರು ಪರಸ್ಪರ ಸಮ್ಮಿಶ್ರರಾಗುವುದರಿಂದ ಅವರನ್ನ ಯುವಕ ಯುವತಿ ಅಂತ ಹೀಗೆ ಕರೀತಾರೆ. ಈ ಭಗವಂತನು ಕೂಡ ಯುವ. ಯಾಕೆ ಅಂದ್ರೆ ಪೃಥ್ವಿ ಅಪ್ಪು ತೀರಿಸು ವಾಯು ಮೊದಲಾದವುಗಳೆಲ್ಲವನ್ನು ಪರಸ್ಪರ ಸಮ್ಮಿಶ್ರಣ ಮಾಡಿ ಜಗತ್ತನ್ನು ಸೃಷ್ಟಿಸುವುದರಿಂದ ಆತ ಯುವ. ಅಥವಾ ನಿತ್ಯ ತರುಣ ಅಂತನೂ ಅರ್ಥ ಇಟ್ಕೋಬಹುದು. ಮುಂದೆ ಅಕುಮಾರ, ಅಲ್ಲಿ ಯುವ ಕುಮಾರ ಅಂತಿದೆಯಲ್ಲ, ಯುವ ಕುಮಾರ ಅಂತನೂ ಪದಚ್ಛೇದ ಮಾಡಬಹುದು, ಯುವ ಅಕುಮಾರ ಅಂತನೂ ಮಾಡಬಹುದು. ಅಕುಮಾರ ಅಂದ್ರೆ ಅನಲ್ಪ, ಕುಮಾರ ಅಂದ್ರೆ ಅಲ್ಪ, ಸಣ್ಣವನು, ನಮ್ಗೆ ಗೊತ್ತಿದೆ, ಚಿಕ್ಕ ಹುಡುಗರು ಅಂತ ಅರ್ಥ. ಅಕುಮಾರ ಅಂದ್ರೆ ದೊಡ್ಡವನು ಅಂತ ಅರ್ಥ. ಅಥವಾ ಕುಮಾರ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಕಡೆ ವ್ಯಾಖ್ಯಾನ ಮಾಡಿದ್ದಾರೆ ದೊಡ್ಡವರು. ಕು ಅಂದ್ರೆ ಕುತ್ಸಿತವಾದದ್ದು, ನಮ್ಮಲ್ಲಿರುವಂಥ ಕೆಟ್ಟ ದೋಷಗಳು, ಅದನ್ನ ಮಾರಯತಿ ನಾಶ ಮಾಡ್ತಾನೆ. ಅದರಿಂದ ಕುಮಾರ ಅಂತಲೂ ಪದಚ್ಛೇದ ಮಾಡಬಹುದು. ಏವಂಭೂತಃ ಮಹಾವಿಷ್ಣು ಅಂತಲೂ ಬರೆದಿದ್ದಾರೆ. ಒಂದ್ ಕಡೆ ಆದಿತ್ಯ ಅಂತ ಬರೆದಿದ್ದಾರೆ ಅವರೇ ಸಾಯಣಾಚಾರ್ಯ. ಆಹವಂ ಆಹ್ವಾನ ಪ್ರತ್ಯೇತಿ. ಆಹವ ಅಂದ್ರೆ ನಾವು ಆತನಿಗೆ ಯಜ್ಞದಲ್ಲಿ ಕೊಡುವಂಥ ಆಹ್ವಾನ, ಬಾ ಭಗವಂತನೇ ನಮ್ಮ ಯಜ್ಞಕ್ಕೆ ಅಂತ. ಆ ಆಹ್ವಾನವನ್ನ ಕೇಳಿ ಆತ ಬರ್ತಾನೆ, ನಮ್ಮಲ್ಲಿಗೆ ಬರ್ತಾನೆ ಅಂತ ಅರ್ಥ. ಅಥವಾ ಆಹವ ಅಂತಂದ್ರೆ ಯಜ್ಞ ಅಂತನೂ ಅರ್ಥ ಇದೆ. ಒಟ್ಟಾರೆ ನಮ್ಮ ಜೀವನ ಅನ್ನೋದೇ ಒಂದು ಯಜ್ಞ. ವಿಷ್ಣು ಪೂಜಾರ್ಥ ಯಜ್ಞೋಹಂ ಪುರುಷೋಭಾವ ಯಜ್ಞ ಅಂತ ಚಾಂದೋಗ್ಯದಲ್ಲಿ ಬರ್ತದೆ. ಹಿಂದೆ ಬೇಕಾಡ್ಸರಿ ಹೇಳಿದ್ದೆ. ಆ ನಮ್ಮ ಜೀವನವೆಂಬ ಯಜ್ಞಕ್ಕೆ
ನಿತ್ಯ ನಾವು ಮಾಡುವಂತಹ ಉಪಾಸನಾ ವೈಶ್ವದೇವ ಮೊದಲಾದ ಯಜ್ಞಗಳಿಗೂ ಕೂಡ ಭಗವಂತನೇ ನೀನು ಬಾ, ಭಗವಂತ ಬರ್ತಾನೆ ಅಂತ ಅದರ ತಾತ್ಪರ್ಯ. ಇದಿಷ್ಟು ಒಟ್ಟಾರೆ ಆ ಮಂತ್ರದ ಅರ್ಥ. ಅವ್ರು ಯಾರು ಅಷ್ಟು ದೇವತೆಗಳು ಅಂದರೆ ಅಷ್ಟೌ ವಸವ, 8 ಜನ ವಸುಗಳು, ಏಕಾದಶ ರುದ್ರಾಹ 11 ಜನ ರುದ್ರರು, ಏಕಾದಶ ಆದಿತ್ಯಾಹ, ಒಟ್ಟು 12 ಆದಿತ್ಯರಿದ್ದಾರೆ. ಅದರಲ್ಲಿ ವಿಷ್ಣುವನ್ನು ಬಿಡಬೇಕು, ಯಾಕಂದ್ರೆ ತಿರುಗಿಸುವವನೇ ಅವನು. ಅದರಿಂದ ಏಕಾದಶ ಆದಿತ್ಯರನ್ನು ಇಟ್ಕೋಬೇಕು. ದಶ ಪ್ರಜಾಪತಯ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕೃತು, ಭೃಗು, ವಸಿಷ್ಠ, ದಕ್ಷ ಮತ್ತು ಹಿರಣ್ಯಗರ್ಭ. ಕೊನೆಯದಾಗಿ ಚತುರ್ಮುಖ ಬ್ರಹ್ಮ. ದಶ ಪ್ರಜಾಪತಿಯ 50 ಮರುತಃ, 49 ಜನ ಮರುತುಗಳು, ಒಬ್ಬ ಮುಖ್ಯ ಪ್ರಾಣ. ಹೀಗೆ 90 ಜನ ದೇವತೆಗಳು ಅಂತ ಅದರ ತಾತ್ಪರ್ಯ. ಬೃಹತ್ ಶರೀರ ಅನ್ನೋ ಶಬ್ದಕ್ಕೆ ಮೂಲ ರೂಪಿ ಅಂತ ಅರ್ಥ ಬರೋದು ಹೇಗೆ? ಬೃಹತ್ ಅಂದ್ರೆ ದೊಡ್ಡದು ಅಂತ ಅರ್ಥ, ಶರೀರ ಅಂದ್ರೆ ಶರೀರ, ಬೃಹತ್ತಾದ ಶರೀರ ಉಳ್ಳವನು ಅಂತ ಅರ್ಥ, ದೊಡ್ಡ ಶರೀರ ಉಳ್ಳವನು ಅಂತ ಅರ್ಥ. ಮೂಲ ರೂಪ ಅಂದ್ರೆ ನಾರಾಯಣ ಅಥವಾ ಅನಂತ ಪದ್ಮನಾಭ, ನಾಭಿ ಕಮಲದಲ್ಲಿ ಚತುರ್ಮುಖ ಬ್ರಹ್ಮನ್ ಹುಟ್ಟಿಸಿದ ರೂಪ ಅಂತ ಅರ್ಥ ಬರೋದು ಹೇಗೆ ಅಂತ ಒಂದು ಪ್ರಶ್ನೆ ನಮಗೆ ಬರಬಹುದು. ಅದಕ್ಕೆ ಬೃಹತ್ ಶರೀರ ಅನ್ನೋ ಶಬ್ದಕ್ಕೆ ಜಯತೀರ್ಥರಾಗಿ ಹೇಗೆ ಅರ್ಥ ಮಾಡಿದರು ಅಂದ್ರೆ, ಬೃಹತ್ ಶರೀರಂ ಯಸ್ಯ ಸಹ, ಯಸ್ಯ ಯಾವ ಭಗವಂತನಿಗೆ ಬೃಹತ್ ದೊಡ್ಡದಾದ ಶರೀರವೂ ಇದೆಯೋ ಅಂತ ಮಾಡಿದಾಗ ದೊಡ್ಡ ಶರೀರ ಉಳ್ಳವನು ಅಂತ ಅರ್ಥ ಆಗ್ತದೆ. ಆದರೆ ಬೃಹಂತಿ ಶರೀರಾಣಿ ಯಸ್ಮಾತ್ ಸಹ ಅಂತ ಹೀಗೆ ಅರ್ಥ ಮಾಡಿಬಿಟ್ರೆ ಅವಾಗ ಮೂಲ ರೂಪ ಅಂತ ಅರ್ಥ ಆಗ್ತದೆ. ಯಸ್ಮಾತ್ ಯಾವ ಮೂಲ ರೂಪನಾದ ನಾರಾಯಣನಿಂದ ಅಥವಾ ಅನಂತ ಪದ್ಮನಾಭನಿಂದ, ಬೃಹಂತಿ ದೊಡ್ಡದಾದ, ಶರೀರಾಣಿ ಅಂದ್ರೆ ಲಕ್ಷ್ಮೀದೇವಿ, ಬ್ರಹ್ಮ, ರುದ್ರ ಮೊದಲಾದ ಎಲ್ಲ ಚೇತನರು, ಅವರೆಲ್ಲರೂ ಅವನಿಗೆ ಶರೀರದೆ. ಮತ್ತೆ 14 ಲೋಕಗಳು, ಶಿಲಾವತ್ ಪ್ರತಿಮೆಯ ವೇಷ ವಿಷ್ಣುರ್ ಲೋಕ ಚತುರ್ದಶಿ. ಶರೀರ ಅಂದ್ರೆ ಪ್ರತಿಮೆ ಅಂತ ಅರ್ಥ. ಸಮಸ್ತ ಪ್ರಪಂಚವೂ ಕೂಡ ಆತನಿಗೆ ಶರೀರ ಆದ್ರಿಂದ ಯಸ್ಮಾತ್ ಯಾವ ಭಗವಂತನಿಂದ, ಬೃಹಂತಿ ದೊಡ್ಡದಾದ, ಶರೀರಾಣಿ ಶರೀರಗಳು, ಜಾಯಂತೆ ಹುಟ್ಟುತ್ತವೋ ಆದ್ರಿಂದ ಬೃಹತ್ ಶರೀರ ಅಂದ್ರೆ ಮೂಲ ರೂಪನಾದ ನಾರಾಯಣ ಅಂತ ಹೀಗರ್ಥ. ಅದಲ್ಲದೇನೆ ಬೃಹದಾಕಾರವಾದ ವ್ಯಾಪ್ತವಾದ ಶರೀರವುಳ್ಳವನು, ಗುಣಪೂರ್ಣವಾದ ಶರೀರವುಳ್ಳವನು ಅಂತಲೂ ಅರ್ಥ ಮಾಡಬಹುದು. ಇಲ್ಲಿ ಮಾಡಿದ್ದು ಆ ಮೂಲ ರೂಪನಾದ ನಾರಾಯಣನಿಂದ ಎಲ್ಲವೂ ಹುಟ್ಟಿದೆ ಅನ್ನೋ ಅರ್ಥ ಬರುವುದಕ್ಕಾಗಿ ಜಯತೀರ್ಥರು ಹೀಗೆ ಮಾಡಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.